ಖಾಲಿ ಕುರ್ತ. ಯಾಕಂದರೆ ಅವರು ಇರಬೇಕಾಗಿತ್ತು. ಅವರು ಯಾವತ್ತೂ ಈ ಆಫೀಸ್ ಹತ್ರ ಎಲ್ಲರೂ ಬನ್ನಿ, ಅವರು 10 ಜನ ಕೇಳಿದ್ರು 100 ಜನ ಬರೋದು. ಇವತ್ತು ಅವರಿಲ್ಲ. ಇವತ್ತು ನಾವು ಅವ್ರ ಬಗ್ಗೆ ಚೌಟ್ರಿ ಅವು ಇವು ಮಾತಾಡ್ತಾ ಇದ್ದೀವಿ. ನನ್ನ ಅನಿಸಿಕೆ, ಈಗ ನೀವು ಹೇಳಿದ್ದು ಅವರವ್ರ ಅನಿಸಿಕೆ ಅಂತ, ಅವರು ಅಂತಿಮ ಶರೀರ ಇಲ್ಲಿ ಬಂದು ಇದ್ದಿದ್ದರಿಂದ ಈ ಜಾಗದಲ್ಲಿ ಡೈನಿಂಗ್ ಟೇಬಲ್ ಹಾಕ್ಸಿ, ಎದುರುಗಡೆ ಇರ್ತಕ್ಕಂಥ ಫೀಲ್ಡಲ್ಲಿ ಪೆಂಡಾಲ್ ಹಾಕ್ಸಿ, ಒಂದೊಂದು ಬೂತಿಂದ ಮಿನಿಮಮ್ 50 ಜನ ಅಂದ್ರೂ 13,000 ಚಿಲ್ಲರೆ ಜನ ಆಗ್ತಾರೆ ನಮ್ಮ ತಾಲೂಕಿಂದ. ಇನ್ನು ಹೆಚ್ಚಿಗೆ ಬಂದರೆ ಭಾಳ ಸಂತೋಷ. ಅಷ್ಟು ಜನನ ಸೇರಿಸಿ ಅವರ ಮನಃಶಾಂತಿ ಸಿಗಲಿ ಅಂತ ಎಲ್ರಿಗೂ, ಹೆಣ್ಮಕ್ಳಾಗ್ಬೋದು, ಗಂಡಸರಾಗ್ಬೋದು, ಲೀಡರ್ಗಳಾಗಿರ್ಬೋದು, ಮಾಧ್ಯಮದವರಾಗ್ಬೋದು, ಎಲ್ಲರೂ ನಮ್ಮ ತಾಲೂಕಿಂದ ಸುಮಾರು ಜನ, ಅಂದರೆ ಮಿನಿಮಮ್ 10,000 ಮೇಲೇ ಬರಬೇಕೆ ವಿನ ಅದು ಕಮ್ಮಿ ಬಂದರೆ ಅವರಿಗೆ ಶಾಂತಿ ಸಿಗೋದಿಲ್ಲ ಅನ್ನುವ ನನ್ನ ಅನಿಸಿಕೆಗೆ. ಎಲ್ಲೆಲ್ಲ ಚೌಡ್ರಿ ನೋಡೋದಕ್ಕೂ ಅಲ್ಲಿ ಜನ ಸೇರಿ ಜಂಗುಳಾಗಿ ಹಿಂಗಾಯ್ತಪ್ಪ ಅನ್ನೋದಕ್ಕಿಂತಲೂ ಈ ಎದುರುಗಡೆ ಇರೋದು ಯಾವ ಫೀಲ್ಡ್ ಇದೆ, ಈ ಲೋಕಲ್ ಇರೋರು ಯಾರಾದರೂ ಲೀಡರ್ಗಳು ಇರೋರು ಅದನ್ನು ಪರ್ಮಿಷನ್ ತಗೊಂಡು ಪೆಂಡಾಲ್ ಹಾಕ್ಸಿ ಇಲ್ಲೇ ಡೈನಿಂಗ್ ಹಾಕ್ತಾರೆ. ಅಲ್ಲಿ ಮಾತಾಡೋದು, ಮೌನಾಚಾರ ಮಾಡೋದಾಗತ್ತೆ, ಇಲ್ಲಿ ಊಟ ಮಾಡೋದಾಗತ್ತೆ. ಈಗ ನಾವು ನಮ್ಮ ಶಿವಣ್ಣನವ್ರು ಹೇಳಿದ್ರು ನಮ್ಮ ತಮ್ಮಂತರ ಅಂತ, ಅವರಿಗೆ ತೃಪ್ತಿ ಸಿಗಲಿ ಅಂತ ಇದು ತಿಥಿ ಊಟ ಅಲ್ಲ ಅಂತೇಳಿ ಮನಃಶಾಂತಿ ಊಟ ಒಂದು ಫಂಕ್ಷನ್ ಥರ ಮಾಡಿ ಒಳ್ಳೆ ಊಟ ಹಾಕ್ಸಿ ಇಲ್ಲಿ ಮಾಡಿದ್ರೆ ನನಗೆ ಒಳ್ಳೆಯದು ಅಂತ ಅನಿಸ್ತಾ ಇದೆ. ಎಲ್ಲ ತಾಲೂಕಿನ ಮೂಲೆಯಿಂದ ಬಂದಿರತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಈ ದಿನ ನಮ್ಮ ಮುಖಂಡರಾದ ಆದಿನಾರಾಯಣ ಅವರ ಮುಖಂಡತ್ವದಲ್ಲಿ ಈ ಭಾವಪೂರ್ಣ ಶ್ರದ್ಧಾಂಜಲಿ ಪೂರ್ವಭಾವಿ ಸಭೆ ಹಮ್ಮಿಕೊಂಡಿರೋದು ಭಾಳ ಸಂತೋಷ ತಂದಿದೆ. ಆಮೇಲೆ ನಮ್ಮ ರಾಜಕೀಯ ಚತುರ ಚಾಣಕ್ಯ ನೀಲಕಂಠೇಗೌಡರು ಇವತ್ತಿಲ್ಲ. ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಮೂಲೆಯಿಂದ ಸ್ವಲ್ಪ ಸಂಘಟನೆ ಮಾಡಿ ನಾವು 30 ಪಂಚಾಯತಿ ಟೌನಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಅವತ್ತು ಶ್ರದ್ಧಾಂಜಲಿ ಸಭೆಗೆ ಅವ್ರನ್ನ ಆಹ್ವಾನಿಸಿ, ಕಟ್ಟಕಡೆ ಕಾರ್ಯಕರ್ತರಿಂದ ಒಂದು ಮುಖಂಡನವರೆಗೂ ನಾವು ಆಹ್ವಾನಿಸಿ ಈ ಶ್ರದ್ಧಾಂಜಲಿ ಸಭೆಯನ್ನು ವಿಜೃಂಭಣೆಯಿಂದ ಮಾಡ್ಬೇಕಂತೇಳಿ ಅಂತ ಇದ್ದೀನಿ. ಅವ್ರ ಆತ್ಮಕ್ಕೆ ಏನಾದರೂ ಶಾಂತಿ ಸಿಗ್ಬೇಕಂದ್ರೆ ನಮ್ಮ ಆದಿನಾರಾಯಣ ಅವರ ಕನಸು ನನಸು ಮತ್ತು ನೀಲಕಂಠೇಗೌಡರು ಕನಸು ನನಸು ಈಡೇರಬೇಕಂದ್ರೆ ದೀರ್ಘಾಳಿ ಸುಮಂಗಲಿ ಭವನ ಅತಿ ವಿಜೃಂಭಣೆಯಿಂದ ಮಾಡಬೇಕು. ಮತ್ತೆ ಅವ್ರನ್ನ ನಮ್ಮ ಆದಿನಾರಾಯಣಗೆ ಕಂಪ್ಲೀಟ್ ಪ್ರತಿಯೊಬ್ಬರು ಶಕ್ತಿ ನೀಡಬೇಕು ಅಂತ ಹೇಳಿ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅಷ್ಟೇ. ಇವತ್ತು ಶ್ರದ್ಧಾಂಜಲಿ ದಿನ ಎಲ್ಲರೂ ಇಲ್ಲಿ ಸಭೆ ಸೇರಿಸಿದ್ದಾರೆ. ಈ ಸಭೆ ನೋಡ್ತಾ ಇದ್ರೆ ಸಂತೋಷ ಆಗ್ತಾ ಇದೆ. ನೀಲಕಂಠನ ಎಲ್ಲರಲ್ಲೂ ಕಾಣಿಸ್ತಾ ಇದ್ದಾರೆ. ಯಾಕಂದ್ರೆ ಅವರೊಂದು ಇಚ್ಛೆ ಇತ್ತು, ಎಲ್ಲರೂ ಒಗ್ಗೂಡಿ ತಾಲೂಕಿನಲ್ಲಿ ನಮ್ಮ ಪಕ್ಷನ ದೃಢಪಡಿಸಬೇಕು ಅನ್ನೋದು ಒಂದು ಇಚ್ಛೆ ಇತ್ತು. ಇದು ನಾವೆಲ್ಲರೂ ಸೇರಿ ಅವರ ಆಸೆ ಪೂರೈಸೋಣ. ಇವತ್ತು ಇಲ್ಲಿ ಏನು ಸೇರಿದ್ದಾರೋ ಎಲ್ಲರೂ ಒಂದು ಅಭಿಪ್ರಾಯ ತಿಳಿಸ್ತಾರೆ. ನನ್ನ ಅಭಿಪ್ರಾಯ ಏನು ಅಂತಂದ್ರೆ 24 ಗಂಟೆನೂ ಅವರು ಪಕ್ಷದ ಪರ ಈ ಆಫೀಸಲ್ಲಿ ಇರ್ತಾ ಇದ್ರು. ಅದಕ್ಕೆ ನಮ್ಮ ಹಿರಿಯರೆಲ್ಲ ಹೇಳ್ದಂಗೆ ಯಾವ ಚೌಟ್ರಿನೂ ಬೇಡ, ಎಲ್ಲ ಈ ಆಫೀಸ್ ಮುಂದೆ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದು ಇನ್ನೊಂದು ಸಲಹೆ ಎಲ್ರಿಗೂ, ಪಕ್ಷದ ಎಲ್ಲ ನಾಯಕರಿಗೂ ಇದೊಂದು ಪರ್ಸನಲ್ ಸಲಹೆ ಅಂತ ಹೇಳಕ್ ಇಚ್ಛಪಡ್ತೀನಿ. ಪಕ್ಷ ಕಟ್ಟೋಣ, ಎಲ್ಲ ಪಕ್ಷಕ್ಕೋಸ್ಕರ ದುಡಿಯೋಣ, ಆದ್ರೆ ಎಲ್ಲರೂ ಹಿರಿಯರಿದ್ದೀರಾ, ದಯವಿಟ್ಟು ನಿಮ್ಮ ಆರೋಗ್ಯಗಳ ಬಗ್ಗೆ ನೀವು ಕೇರ್ ತಗೊಳ್ಳಿ. ನಿಮ್ಮದೇ ಆದಂತ ಒಂದು ಫ್ಯಾಮಿಲೀಸ್ ಇರುತ್ತೆ, ನಿಮ್ಮ ಸಂಸಾರಕ್ಕಿರುತ್ತೆ. ಮೊದಲು ಸಂಸಾರ, ನಿಮ್ಮ ಫ್ಯಾಮಿಲೀಸ್ಗೆ, ನಿಮ್ಮ ಮಕ್ಕಳಿಗೆ ಒಂದು ಟೈಮ್ ಕೊಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಆರೋಗ್ಯನ ವಿಚಾರಣೆ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಆರೋಗ್ಯನೂ ನೋಡ್ಕೊಳ್ಳಿ, ಪಕ್ಷಕ್ಕೂ ದುಡಿರಿ ಅಂತ ಹೇಳ್ತೇನೆ ನನ್ನ ಸಲಹೆ. ನೀವೇ ಯಾವ ಗಾಡಿ ಟೂ ವೀಲರ್ಸು ಕಾರು. ಎಲ್ರಿಗೂ ನಮಸ್ಕಾರ. ಒಂದು ಶ್ರದ್ಧಾಂಜಲಿ ಸಭೆಯ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ತಾಲೂಕಿನ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಕಾಂಗ್ರೆಸ್ನ ಕುಟುಂಬದ ಸದಸ್ಯರುಗಳೇ, ಏನಿವತ್ತೊಂದು ದಿವಸ
ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿಕೊಂಡು ತಾಲೂಕಿನಲ್ಲಿ ಅವಿರತವಾಗಿ ಶ್ರಮಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕೊಡುಗೆಯನ್ನು ನೀಡಿ ನಮ್ಮನ್ನು ಅಕಾಲಿಕವಾಗಿ ಅಗಲಿರ್ತಕ್ಕಂಥ ಸಿ ನೀಲಕಂಠೇಗೌಡರ ಒಂದು ಶ್ರದ್ಧಾಂಜಲಿಯ ಸಭೆಯನ್ನ ನಾವು ಯಾವ ರೀತಿ ಹಮ್ಮಿಕೊಳ್ಬೇಕು ಅಂತೇಳಿ ಪೂರ್ವಭಾಗಕ್ಕೆ ನಾವೆಲ್ಲ ಸೇರಿದ್ದೇವೆ ಇವತ್ತು. ದಯಮಾಡಿ ಎಲ್ಲರೂ ಸಲಹೆ ಮಾತ್ರ ಕೊಡಿ. ಎಲ್ಲರೂ ಜಾಸ್ತಿ ಜನ ಇದ್ದಾರೆ. ಭಾಷಣ ನಾವು ಶ್ರದ್ಧಾಂಜಲಿ ದಿವಸ ಮಾತಾಡೋಣ ಎಲ್ಲಾನು ಬರೀ ಸಲಹೆ ಮಾತ್ರ ಕೊಡಿ. ಆ ಸಲಹೆನ ಯಾರಾದರೂ ದಯಮಾಡಿ ಒಬ್ರು ಬರ್ಕೊಳ್ಳಿ. ಯಾರು ಬರ್ಕೊಳ್ತಾ ಇಲ್ಲ, ಬರ್ಕೊಂಡಾಗ ನಾವು ಚರ್ಚೆ ಮಾಡುವಾಗ ನಮ್ಗೆ ಜ್ಞಾಪಕ ಇರ್ತದೆ. ಇಲ್ಲಾಂದ್ರೆ ಯಾರು ಈ ಒಂದು ಮೈದಾನದಲ್ಲೇ ಮಾಡೋಣ ಅಂತಿದೆ. ಆ ಒಂದು ಶ್ರದ್ಧಾಂಜಲಿ ಸಭೆಯನ್ನ ದಯಮಾಡಿ ಇಲ್ಲೇ ಮಾಡೋಣ ಅಂತೇಳಿ ನನ್ನ ಸಲಹೆಯನ್ನು ನಾನು ಕೊಡ್ತೇನೆ. ಮತ್ತು ನಾವು ಸಂಖ್ಯೆ ಎಣಿಸ್ಕೊಳ್ಳೋದು ಬೇಕಾಗಿಲ್ಲ, ಪಾರ್ಟಿಸಿಪೇಷನ್ ಮುಖ್ಯ. ಬಲವಂತ ಮಾಡಿ ನಾವು ಯಾರೋ 50 ಜನ ಕರ್ಕೊಂಬರ್ಬೇಕು, 100 ಜನ ಕರ್ಕೊಂಬರ್ಬೇಕು, ಇದು ಯಾವುದೋ ಒಂದು ರಾಜಕೀಯ ಸಭೆ ಅಲ್ಲ. ಶ್ರದ್ಧಾಂಜಲಿ ಸಭೆ, ಅಭಿಮಾನಿಗಳು, ಅಭಿಮಾನ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ವಾಲಂಟಿಯರ್ ಬರ್ತಕ್ಕಂಥ ಸಭೆಯಾಗಿ ನಾವು ಇದನ್ನ ಮಾಡೋಣ ಅಂತೇಳಿ ಹೇಳ್ತಾ, ಅವ್ರ ಆತ್ಮಕ್ಕೆ ಶಾಂತಿಯನ್ನು ಕೋರುವಂತ ಸಭೆ ಆಗಲಿ. ಯಾವುದೋ ಒಂದು ವೆಚ್ಚ ಅಥವಾ ಬೇರೆ ಇನ್ನೇನೋ ಕಾರ್ಯಕ್ರಮ ಆಗೋದು ಬೇಡ. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಆ ಶಾಂತಿಯಾಗಿ ಆ ಸಭೆ ಆಗ್ಬೇಕು. ಸೊ ಹಾಗಾಗಿ ಯಾರು ಅದನ್ನ ಒತ್ತಡ ಹಾಕೋದು ಬೇಡ, ದೊಂಬಿ ಆಗೋದು ಬೇಡ, ಗದ್ದಲ ಆಗೋದು ಬೇಡ. ಶಾಂತಿಯುತವಾಗಿ ನಾವು ಆ ಶ್ರದ್ಧಾಂಜಲಿ ಸಭೆಯನ್ನ ಹಮ್ಮಿಕೊಳ್ಳೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಒಂದು ಎಲ್ಲರಿಗೂ ನಮಸ್ಕಾರ.